10 ಲಕ್ಷ ಕೈಯಲ್ಲಿ ಇಟ್ಕೊಂಡ್ರೆ ಮಿಕ್ಕಿದ್ದು ಅವ್ರ ಐಟಿ ಪ್ರೊಫೆಷನಲ್ಸ್ ಆಗಿದ್ರೆ ಇಲ್ಲಾಂದ್ರೆ ಬಿಸ್ನೆಸ್ ಆಗಿದ್ರೆ ಐಟಿ ಮಾಡಿ ಅವ್ರ ಹತ್ರ ಐಟಿ ಇದ್ರೆ ನಾನು ಅವ್ರಿಗೆ ಕಂಪ್ಲೀಟ್ ಮಿಕ್ಕಿದ 90% ನಾನು ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಾನು ಮಾಡಿಸ್ಕೊಡ್ತೀನಿ ಸರ್. ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರುತ್ತೆ ಸರ್? ಇದು ನಿಮಗೆ BMRDA ಅಪ್ರೂವ್ಡ್ ಆಗಿದೆ ಮೇಡಮ್. ಇಂಡಿವಿಜುವಲ್ 911 ಎ ಖಾತಾ ಸಿಗುತ್ತೆ ಸರ್. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಎಕ್ಸಾಕ್ಟ್ಲಿ ದೊಡ್ಡ ಆಲಮರದಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಆಗುತ್ತೆ ಮೇಡಮ್. ಲೊಕೇಶನ್ ಗೆ ಗಣಪತಿಪುರ ಅಂತಾರೆ, ಎಕ್ಸಾಕ್ಟ್ ಅಲ್ಲೇ ಬರುತ್ತೆ. ಇವತ್ತಿನ ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ದೊಡ್ಡ ಮರದ ಹತ್ರ ಯಾವ್ದಾದ್ರು ಹೊಸ ಲೇಔಟ್ ಯಾವ್ದಾದ್ರು ಬಂದಿದ್ಯಾ, ಅದು ಕೂಡ ಅಪ್ರೂವ್ಡ್ ಆಗಿರ್ಬೇಕು, BMRDA ಅಪ್ರೂವ್ ಆಗಿರ್ಬೇಕು, ಹಾಗೆ ಇಂಡಿವಿಜುವಲ್ ಎ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಂತ ಯಾವ್ದಾದ್ರು ಸೈಟ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿನಿ ಅಂತ ಹೇಳಿದ್ರೆ, ದೊಡ್ಡ ಮರದಿಂದ ಕೇವಲ 1 ಕಿಲೋಮೀಟರ್ ಈ ಲೇಔಟ್ ಲೊಕೇಟ್ ಆಗಿದೆ. ಈ ಲೇಔಟ್ ಯಾರಪ್ಪ ಪರಿಚಯ ಮಾಡಿಸಿದಾರೆ ಅಂತ ಹೇಳಿದ್ರೆ, ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರು ಇನ್ನೊಂದು ಹೊಸ ಲೇಔಟ್ ನ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಮ್ ಜೊತೆ ಪ್ರಶಾಂತ್ ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನ ಹೆಚ್ಚಿನ ಡೀಟೇಲ್ಸ್ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಪ್ರಶಾಂತ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ತುಂಬಾ ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ನಿಮ್ಮ ಲೇಔಟ್ ಇಂದು ಪ್ರಾಜೆಕ್ಟ್ ಲಾಂಚಿಂಗ್ ಬಂದಿದೀವಿ ಸರ್. ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ ಸರ್. ತಮ್ಮ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಹಾಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್. ಮ್ಯಾಮ್, ನಾವು ಆಕ್ಚುಲಿ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅಂತ ಮೇಡಮ್. ಟೋಟಲ್ ನಾವು ಒಂದು 14 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ನಮ್ದು. ಓಕೆ, 14 ಪ್ರಾಜೆಕ್ಟ್ಸ್. ನಿಮಗೆ ಗೊತ್ತಲ್ಲ, ನೀವೇ ಮಾಡಿದಿರಲ್ವಾ? 800 to 900 ಸೈಟ್ ನಾವು ಸೇಲ್ ಮಾಡಿದೀವಿ ಆಲ್ರೆಡಿ. ಎಲ್ಲ BMRDA ಅಪ್ರೂವ್ಡ್ ಏಕಾತ ಸೈಟ್ಸ್ ಮಾಡಿರೋದು ಮೇಡಮ್. ನೆಲಮಂಗಲ ಮಾಡಿದೀವಿ, ಮತ್ತೆ ಮೈಸೂರು ರೋಡ್ ಅಲ್ಲಿ ದೊಡ್ಡ ಆಲಮರ ಹತ್ರ ಮಾಡಿದ್ವಿ ನಮ್ದು. ಇಷ್ಟೊಂದು ಪ್ರಾಜೆಕ್ಟ್ ಇದು ರನ್ನಿಂಗ್ ಬಂದ್ಬಿಟ್ಟು ಈಗ ಸಪ್ತಗಿರಿ ಸಿಲ್ವರ್ ಲೀಫ್ ಅಂತ ದೊಡ್ಡ ಆಲಮರ ಹತ್ರ, ಮತ್ತೆ ಇನ್ನೊಂದು ಸಪ್ತಗಿರಿ MS ಫಾರ್ಚೂನ್ ಸಿಟಿ ಅಂತ ನೆಲಮಂಗಲ ಹತ್ರ ಮಾಡ್ತಿದ್ವಿ ಮೇಡಮ್. ಓಕೆ, ಇನ್ನೊಂದು ಪ್ರಾಜೆಕ್ಟ್ ಕೂಡ ರನ್ನಿಂಗ್ ಆಗ್ತಾ ಇದೆ, ಲಾಂಚ್ ಆಗ್ತಾ ಇದೆ ಸರ್. ಹಾಗಾದ್ರೆ ಇವತ್ತು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಸರ್ ಈ ಲೇಔಟ್? ಮ್ಯಾಮ್, ಇದು ನಿಮಗೆ ಪ್ರಾಜೆಕ್ಟ್ ಬಂದು ದೊಡ್ಡ ಆಲದ ಮರ ಇದೆಯಲ್ಲ ಮೇಡಮ್, ಬಿಗ್ ಬೆನ್ ಎಂಟ್ರಿ ಇದೆಯಲ್ವಾ, ಅಲ್ಲಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಮೇಡಮ್. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಗಣಪತಿಪುರ ಅಂತಾರೆ, ಪಕ್ಕದಲ್ಲೇ ಇದೆ. ಅಲ್ಲಿಂದ ಎಕ್ಸಾಕ್ಟ್ಲಿ ನಮ್ಮ ದೊಡ್ಡ ಆಲಮರದಿಂದ ಎಕ್ಸಾಕ್ಟ್ಲಿ ಸೈಟ್ ಲೊಕೇಶನ್ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಮೇಡಮ್. ಓಕೆ ಸರ್, ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರುತ್ತೆ ಸರ್? ಮ್ಯಾಮ್, ಇದು ಆಕ್ಚುಲಿ BMRDA ಅಪ್ರೂವ್ಡ್ ಪ್ಲಾಟ್ಸ್ ಅಂತ ಹಾಕಿದೀವಿ ಮೇಡಮ್. BMRDA ಅಂದ್ರೆ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಗವರ್ಮೆಂಟ್ ಮೇಡಮ್. ಇದು ಈಕ್ವಲ್ ಟು BMRDA ಅಂದ್ರೆ BMRDA ಇಸ್ ಈಕ್ವಲ್ ಟು BDA ಮೇಡಮ್. BDA ಲ್ಯಾಂಡ್ ತರನೇ ಎ ಖಾತಾ ಬರುತ್ತೆ ನಿಮಗೆ. 911 ಎ ಖಾತಾ ಸಿಗುತ್ತೆ ಮೇಡಮ್. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಿಮ್ಗೆ ಎ ಖಾತಾ ಅಂದ್ರೆ ನಿಮಗೆ SBI ಅಲ್ಲೂ ಲೋನ್ ಆಗುತ್ತೆ, ಕೆನರಾ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಎಲ್ಲಾದ್ರೂ ಕಸ್ಟಮರ್ ಲೋನ್ ತಗೊಂಬೋದು ಮೇಡಮ್. ಓಕೆ, ನ್ಯಾಷನಲೈಸ್ ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಮೇಡಮ್. ಲೋನ್ ಆಗುತ್ತೆ ಸರ್. BMRDA ಪ್ರಕಾರ CA ಜಾಗ ಹಾಗೆ ಪಾರ್ಕ್ ಜಾಗ ಬಿಟ್ಟಿರ್ಬೇಕು ಸರ್. ನಿಮ್ಮ ಲೇಔಟ್ ಅಲ್ಲಿ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದೀರಾ ಸರ್? ಕಂಪಲ್ಸರಿ ಕೊಟ್ರೇನೆ ಅಪ್ರೂವ್ ಕೊಡೋದು ಮೇಡಮ್, ಇಲ್ಲ ಅಂದ್ರೆ ಅಪ್ರೂವ್ ಕೊಡಲ್ಲ ಅವರು. ಓಕೆ, ಅದು ಆ ಪ್ಲಾನ್ ಪ್ರಕಾರ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಯಾವ್ದೇ ಕಾರಣಕ್ಕೂ ಅಪ್ರೂವ್ ಕೊಡೋದಿಲ್ಲ ಮೇಡಮ್. ಕಂಪಲ್ಸರಿ ಅದೆಲ್ಲ ಜಾಗ ಬಿಟ್ಟಿದ್ವಿ, CA ಬಿಟ್ಟಿದ್ವಿ, ಪಾರ್ಕ್ ಬಿಟ್ಟಿದ್ವಿ ಮೇಡಮ್. ಸರ್ ಹಾಗಾದ್ರೆ ಇದು BMRDA ಸೈಟ್ ಅಲ್ವಾ ಸರ್ ಇದು? ಹೌದು ಮೇಡಮ್, BMRDA ಅಪ್ರೂವ್ಡ್ ಆಗಿದೆ. ಎ ಖಾತಾ ಸಿಗುತ್ತೆ, 911 ಎ ಇಂಡಿವಿಜುವಲ್ ಖಾತಾ ಸಿಗುತ್ತೆ ಮೇಡಮ್. ಎಕ್ಸಾಕ್ಟ್ಲಿ ನಿಮ್ಗೆ ಯಾರಾದ್ರೂ ಕಸ್ಟಮರ್ಸ್ ಸೈಟ್ ಬೇಕು, ಏಕತಾ ಸೈಟ್ ಬೇಕು ಅಂದ್ರೆ ದೊಡ್ಡ ಆಲಮರ ಸರೌಂಡಿಂಗ್ ಅಲ್ಲೇ ಇಲ್ಲಿ ಬಂದು ಖಂಡಿತ ತಗೊಂಬಂದ್ ಮೇಡಮ್. ಲೀಗಲ್ ವೆರಿಫಿಕೇಶನ್ ಮಾಡ್ಬೋದು. ಡೆವಲಪ್ಮೆಂಟ್ ಅವ್ರು ಬಂದ್ರೆ ಅವ್ರಿಗೆ ಕಾಣಿಸುತ್ತೆ, ಡೆವಲಪ್ಮೆಂಟ್ ಅವ್ರಿಗೆ ಏನೇನ್ ಮಾಡಿದೀವಿ ಅಂತ ಕಸ್ಟಮರ್ಗೆ ಕಾಣಿಸುತ್ತೆ. ನಾವೇನ್ ಹೇಳ್ಬೇಕು ಅಂತ ಏನಿಲ್ಲ, ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಅವ್ರಿಗೆ ಆಲ್ಮೋಸ್ಟ್ 80% 90% ಕಂಪ್ಲೀಟ್ ಮಾಡಿದೀವಿ ಮೇಡಮ್.
ಬಂದು ಲೀಗಲ್ ವೆರಿಫಿಕೇಶನ್ ಆದ್ಮೇಲೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ನನ್ನ ಸೈಟ್ ಬೇಕು ಅನ್ನೋರು ದೊಡ್ಡಲ್ಮರ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ವೈಸ್ ಮೇಡಮ್ ಬಂದು ತಗೊಬಹುದು. ಜಸ್ಟ್ 10 ಲಕ್ಷ ಕೈಲಿ ಇಟ್ಕೊಂಡ್ರೆ ಮಿಕ್ಕಿದ್ದು ಅವ್ರ IT ಪ್ರೊಫೆಷನಲ್ಸ್ ಆಗಿದ್ರೆ ಇಲ್ಲಾಂದ್ರೆ ಬಿಸ್ನೆಸ್ ಆಗಿದ್ರೆ IT ಮಾಡಿ ಅವ್ರ ಹತ್ರ IT ಇದ್ರೆ ನಾನು ಅವ್ರಿಗೆ ಕಂಪ್ಲೀಟ್ ಮಿಕ್ಕಿದ್ 90% ನಾನು ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಜವಾಬ್ದಾರಿ ಅಲ್ವಾ ಸರ್? ಕೇಳ್ಪಟ್ಟೆ ನಿಮ್ಮ ಲೇಔಟ್ ಇಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ನಾವು ಚಲಘಟ್ಟ ಮೆಟ್ರೋ ಸ್ಟೇಷನ್ ಕೂಡ ಹೋಗ್ಬೋದು, ಹಾಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೂ ಕೂಡ ಹೋಗ್ಬೋದು. ಹೌದಾ ಸರ್? ಹೋಗ್ಬೋದು ಸರ್ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ನಾವು ಖಂಡಿತ ಹೋಗ್ಬೋದು ಮೇಡಮ್. ಈಗ ಈ ಕಡೆ ಮಾಗಡಿ ರೋಡ್ ತಾವರೆಕೆರೆಗೆ ಹೋಗ್ಬೇಕಂದ್ರೆ ಎಕ್ಸಾಕ್ಟ್ಲಿ ಈ ಕಡೆಯಿಂದ 5 ಕಿಲೋಮೀಟರ್ಸ್ ಇದೆ ಮೇಡಮ್. ಮತ್ತೆ ನಿಮ್ಗೆ ಕಡಬ್ಗೆರೆ ಕ್ರಾಸ್ ಅಲ್ಲೆಲ್ಲ ಆಲ್ರೆಡಿ ನಿಮ್ಗೆ ಒಂದು 360 ಫೀಟ್ ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ. ಹೌದು ಸರ್, ಮೈಸೂರು ರೋಡ್ ಇಂದ ಕನೆಕ್ಟ್ ಆಗ್ತಾ ಇದೆ. ಮೇಡಮ್ ಎಲ್ಲ ಕನೆಕ್ಷನ್ ರೋಡ್ ಬರ್ತಿದೆ ಮೇಡಮ್. ಇದ್ರ ಮುಂದೆನೂ ಒಂದು ರೋಡ್ ಪಾಸ್ ಆಗ್ತಿದೆ ಮೇಡಮ್. ಓಕೆ, ಇಲ್ಲಿಂದನೂ ಕೂಡ ರೋಡ್ ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್? ಕನೆಕ್ಟಿವಿಟಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಮೈಸೂರು ರೋಡ್ ಅಲ್ಲಿ ಯಾರು ಪ್ರಾಪರ್ಟಿ ನೋಡ್ತಿದ್ದಾರೆ, ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಿದ್ದಾರೆ ಮೇಡಮ್, ಇದು ಬೆಸ್ಟ್ ಲೊಕೇಶನ್ ಮೇಡಮ್. ಪ್ರೈಸ್ ಎಲ್ಲ ನಿಮ್ಗೆ ಪ್ರೈಸ್ ಅಲ್ಲೂ ನಿಮ್ಗೆ ನೆಗೋಷಿಯೇಟ್ ಇದೆ. ಮತ್ತೆ BMRD ಅಪ್ರೂವ್ಡ್ ಆಗಿದೆ, ಏಕಾತ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಆಮೇಲೆ ಡೆವಲಪ್ಮೆಂಟ್ ವರ್ಕ್ ಮಾಡಿ ಎಂಟ್ರೆನ್ಸ್ ಆರ್ಚ್ ಮಾಡಿದ್ವಿ ಮೇಡಮ್. ಸಿಮೆಂಟ್ ರೋಡ್ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ. ಪ್ರತಿಯೊಂದು ನಿಮ್ಗೆ ಡೆವಲಪ್ಮೆಂಟ್ಸ್ ಪ್ರತಿಯೊಂದು ಕೆಲಸ ಕಂಪ್ಲೀಟ್ ಆಗಿದೆ. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ? ಟೋಟಲ್ ಇದು 4 ಎಕರ್ಸ್ 13 ಗುಂಟಾಸ್ ಅಲ್ಲಿ ಲೇಔಟ್ ಮಾಡಿದೀವಿ ಮೇಡಮ್. ಹೌದಾ? ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್ ಇವಾಗ? ಈಗ ನಮ್ಮ ಹತ್ರ ಒಂದು 30-35 ಸೈಟ್ಸ್ ಇದೆ ಮೇಡಮ್. ಪ್ರೀ ಲಾಂಚ್ ನಾವು 1 ಮಂತ್ ಬಿಫೋರ್ ಮಾಡಿದ್ವಿ. ಅದ್ರ ಆಲ್ಮೋಸ್ಟ್ ಎಲ್ಲ ಒಂದು 10-15 ಸೈಟ್ ಬುಕ್ ಆಗಿದೆ ಮೇಡಮ್. ಇನ್ನೊಂದು 40 ಸೈಟ್ ಸಿಗುತ್ತೆ ಮೇಡಮ್. ಅಷ್ಟೇ ಅವೈಲೇಬಲ್ ಇರೋದು? ಹೌದು ಮೇಡಮ್, ಬೇಗ ಬುಕಿಂಗ್ ಆಗ್ತಾ ಇದೆ ಮೇಡಮ್. ಹೌದು ಸರ್. ಸುಮಾರು ಜನಕ್ಕೆ ಇನ್ನೂ ಗೊಂದಲ ಇರುತ್ತೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ, ನಮಗೆ ಖಾತಾ ಟ್ರಾನ್ಸ್ಫರ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಮೇಡಮ್ ಇಮಿಡಿಯೇಟ್ ಅಂದ್ರೆ ಈಗ ಎಕ್ಸಾಕ್ಟ್ಲಿ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಮೇಡಮ್. ಇನ್ನು ಕಂಪ್ಲೀಟ್ ಆಗಿ ಹೋಗುತ್ತೆ. ಈಗ ಯಾಕಂದ್ರೆ ಡೆವಲಪ್ಮೆಂಟ್ ವರ್ಕ್ ನೋಡಿದಿರೋ ನೀವು ಮಾಡ್ತಿದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಮ್ದು NOC ಹೋಗ್ಬೇಕಷ್ಟೇ ಮೇಡಮ್. ನೋ ಸರ್ಟಿಫಿಕೇಟ್ ಬಂದ್ರೆ ಕಂಪ್ಲೀಟ್ ಆದ್ರೆ ನಮ್ಗೆ ಖಾತಾ ರಿಲೀಸ್ ಆಗುತ್ತೆ. ಖಾತಾ ರಿಲೀಸ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ ಸರ್? ಮೇಡಮ್ ನಿಮ್ಗೆ 30-40 ಇದೆ, 30-50 ಇದೆ ಮೇಡಮ್ ನಮ್ಮಲ್ಲಿ. ಪ್ಲಸ್ ಔಟ್ ಸೈಡ್ಸ್ ಇದೆ. ಔಟ್ ಸೈಡ್ಸ್ ಕೂಡ ಇದೆ ಮೇಡಮ್. ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಮೇಡಮ್? ಈಸ್ಟ್ ಫೇಸ್ ಇದೆ, ವೆಸ್ಟ್ ಫೇಸ್ ಇದೆ, ನಾರ್ತ್ ಫೇಸ್ ಇದೆ. 3 ಫೇಸ್ ಅಲ್ಲಿ ನಿಮ್ಗೆ ಸೈಟ್ ಸಿಗುತ್ತೆ. ಸೈಟ್ ಸಿಗುತ್ತೆ ಸರ್. ಕಾರ್ನರ್ ಸರ್? ಕಾರ್ನರ್ ಇದೆ ಮೇಡಮ್. ಕಾರ್ನರ್ಸ್ ಅವೈಲೇಬಲ್ ಇದೆ. ಕಾರ್ನರ್ ಬಿಟ್ ಇದೆ, ಪ್ಲಸ್ 10% ಎಕ್ಸ್ಟ್ರಾ ಕಾರ್ನರ್ ಸೈಟ್ ಇದೆ. 10% ಎಕ್ಸ್ಟ್ರಾ ಆಗುತ್ತೆ ಸರ್. ನಾನ್ ನೋಡ್ದಂಗೆ ನಿಮ್ ಲೇಔಟ್ ಅವಾಗ್ಲೇ ಲೆಫ್ಟ್ ಸೈಡ್ ನೋಡಬಹುದು, ಅವಾಗ್ಲೇ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ ಸರ್. ನೋಡಿ ಮೇಡಮ್, ಆಕ್ಚುಲಿ ದೊಡ್ಡಾಲದ ಮರ ನಿಮ್ಗೆ ಆಲ್ರೆಡಿ ಅದು ಒಂಥರ ಸ್ಪಾಟ್ ಮೇಡಮ್. ಆಲ್ರೆಡಿ ಎಲ್ಲ ಜಾಗ ಅದು ನಿಮ್ಗೆ. ಆಮೇಲೆ ಮುಂಚೆ ದೂರ ಇತ್ತು, ಇವತ್ತೆಲ್ಲ ಹತ್ರ ಆಗಿದೆ. ಪ್ರೈಸ್ ವೇರಿಯೇಷನ್ ನೋಡಿದ್ರು ನಿಮ್ಗೆ ಇವತ್ತು ಪ್ರಾಪರ್ಟಿ ಮೈಸೂರು ರೋಡ್ ತಗೊಬೇಕು ಅಂದ್ರೆ ನಿಮ್ಗೆ 4,000, 5,000 ಇದೆ, 5,500 ಇದೆ, 6,000 ಇದೆ ಮೇಡಮ್. ಕೆಂಪೇಗೌಡ ಲೇಔಟ್ ಹೋದ್ರು ಅಲ್ಲಿ ಒಂದು 7,000, 8,000, 9,000 ಈ ತರ ಓಡ್ತಿದೆ ಮೇಡಮ್. ಪ್ಲೇಸಸ್ ಮೇಲೆ ಹೋಗ್ತಿದೆ. ಬೇಸಿಕ್ ಅಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ಸರ್ ಲೇಔಟ್ ಗೆ? ಆಸ್ ಪರ್ BMRD ನಾರ್ಮ್ಸ್ ಮೇಡಮ್. ವಾಟರ್ ಟ್ಯಾಂಕ್ ನೋಡಿ, ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ ನಾವೇ. ಅದು ಒಂದು 75,000 ಲೀಟರ್ ಬರುತ್ತೆ ಮೇಡಮ್ ಕೆಪಾಸಿಟಿ. ಅದೊಂದು ವಾಟರ್ ಟ್ಯಾಂಕ್ ಮಾಡಿದೀವಿ, UGD ಮಾಡಿದೀವಿ. ಆಮೇಲೆ ನಿಮ್ಗೆ ರೈನ್ ವಾಟರ್ ಹೋಗೋದಕ್ಕೆ ಪ್ರತಿಯೊಂದು ಮಾಡಿದೀವಿ ಮೇಡಮ್. ಸರ್ ಎಷ್ಟಡಿ ರೋಡ್ ಕೊಟ್ಟಿದ್ದೀರಾ ಸರ್ ಲೇಔಟ್? ಮೇಡಮ್ BMRD ನಾರ್ಮ್ಸ್ ಅಲ್ಲಿ ಮೇಡಮ್ ನಿಮ್ಗೆ ಬರೋದೆಲ್ಲರೂ 30 ಫೀಟ್ ರೋಡ್ಸ್ ಮೇಡಮ್. 30 ಫೀಟ್ ರೋಡ್ಸ್. ಎಂಟ್ರೆನ್ಸ್ ನಿಮ್ಗೆ 40 ಫೀಟ್ ಬರುತ್ತೆ. ಇದು ಎಂಟ್ರೆನ್ಸ್ ಬಂದ್ಬಿಟ್ಟು 40 ಫೀಟ್ ರೋಡ್ ಸಿಗುತ್ತೆ ನಿಮ್ಗೆ ಲೇಔಟ್ ಇಂದ ಇಲ್ಲಿ ಬರೋದಕ್ಕೆ. ಇನ್ನು ಇನ್ನರ್ ಸೈಡ್ ಎಲ್ಲ ನಿಮ್ಗೆಲ್ಲ ಕಂಪಲ್ಸರಿ ಎಲ್ಲ 30 ಫೀಟ್ ರೋಡ್ ಬರುತ್ತೆ. 30 ಫೀಟ್ ಮೀನ್ಸ್ ಎಲ್ಲ CC ರೋಡ್ಸ್ ಕಂಪ್ಲೀಟ್ ಆಗೋಗಿದೆ ಅಲ್ವಾ ಸರ್? ಹೌದು ಮೇಡಮ್. ಎಲೆಕ್ಟ್ರಿಸಿಟಿ ಸರ್? ಎಲ್ಲ ಅಂಡರ್ಗ್ರೌಂಡ್ ನೋಡಿ ನಿಮ್ಗೆ. ಇದೆಲ್ಲ ನೋಡಿ, ಇದೆಲ್ಲ ಇಂಡಿವಿಜುವಲ್ ಸೈಟ್ಸ್ ಎಲ್ಲ ಕೇಬಲ್ ಮೇಡಮ್. ಎಲ್ಲ ಪ್ರತಿಯೊಂದು ಸೈಟ್ಗೂ ಅಂಡರ್ಗ್ರೌಂಡ್ ಕೊಟ್ಟಿದ್ದೀವಿ ನೋಡಿ ಮೇಡಮ್. ಓಕೆ, ಮೀನ್ಸ್ ಸೈಟ್ ಮಾರ್ಕಿಂಗ್ ಆಗಿರ್ಲಿ, ವಾಟರ್ ಸಪ್ಲೈ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಕೆಲಸ ಕಂಪ್ಲೀಟ್ ಆಗಿದೆ ಮೇಡಮ್ ಅಲ್ವಾ ಸರ್? ಹೌದು ಸರ್. ಮತ್ತೆ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ನೋಡಿ ಮೇಡಮ್, ನಿಮ್ಗೆ ಈಗ ದೊಡ್ಡಾಲದ ಮರದಿಂದ ನೀವು ಈ ಕಡೆ ಬರ್ಬೇಕಂದ್ರೆ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್. ಹೌದು ಸರ್. ನಿಮ್ಗೆ ದೊಡ್ಡಾಲದ ಮರದಿಂದ ಟುವರ್ಡ್ಸ್ ತಾವರೆಕೆರೆಗೆ ಹೋದ್ರೆ ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಇದೆ. 5 ಕಿಲೋಮೀಟರ್ ಕಂಪೇರ್ ಮಾಡಿದ್ರೆ ಸಿಟಿಂಗ್ ನಿಯರ್ ಬೈ ಇದೆ ಅಲ್ವಾ ಸರ್? ಆಲ್ಮೋಸ್ಟ್ ಸಿಟಿಂಗ್ ನಿಯರ್ ಬೈ ಇದೆ ಮೇಡಮ್. ನಿಯರ್ ಬೈ ಇದೆ ಅಲ್ವಾ ಸರ್? ನಾನು ಕೂಡ ನೋಡಿದೆ ಫ್ರೆಂಡ್ಸ್, ದೊಡ್ಡಾಲದ ಮರದಿಂದ ಬರುವಾಗ ಸರ್ ತುಂಬಾನೇ ನಿಯರ್ ಬೈ ಇದೆ. ನಿಯರ್ ಬೈ ಇದೆ. ಆಮೇಲೆ ಇವತ್ತು ದೊಡ್ಡಾಲದ ಮರ, ರಾಮಹಳ್ಳಿ ಹತ್ರ ಎಲ್ಲ BMRD ಎಲ್ಲ ಲ್ಯಾಂಡ್ ಎಲ್ಲ ಅಕ್ವೈರ್ ಆಗಿದೆ ಮೇಡಮ್. ಹೌದು ಸರ್. ಸುತ್ತಲೂ ಈ ಕಡೆನೂ ಅಜ್ಜನಹಳ್ಳಿ, ಇದು ಈ ಸರ್ವೆ ನಂಬರ್ ಎಲ್ಲ ಕೆಂಪೇಗೌಡಗೆಲ್ಲ ಲ್ಯಾಂಡ್ ಅಕ್ವೈರ್ ಆಗಿದೆ. ಹೌದು. ಈಗ ಜಾಗ ಎಲ್ಲೂ ಇಲ್ಲ ಮೇಡಮ್. ಹೌದು. ಈಗ ಸೈಟ್ ಕೊಡ್ತಾರ ಪ್ರೈಸ್ ಈಗ ರಾಮಹಳ್ಳಿ ಎಲ್ಲ ಇವತ್ತು 6,000 ಹೊಡ್ತಿದೆ ಮೇಡಮ್. 6,000 ಓಡ್ತಾ ಇದೆ. 6,000 ರಾಮಹಳ್ಳಿ 6,000 ಇದೆ ಇವತ್ತು ಪ್ರೆಸೆಂಟ್ ಪ್ರೈಸ್. ನಿಮ್ಗೆ ರಾಮಹಳ್ಳಿಯಿಂದ ಇಲ್ಲಿ ಒಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ. 3 ಕಿಲೋಮೀಟರ್ಸ್ ಅಲ್ಲೇ ಬರುತ್ತೆ. ಓಕೆ, ಕನೆಕ್ಟಿವಿಟಿ ಹೆಂಗಂದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಯಾರಾದ್ರೂ ಮೈಸೂರು ರೋಡ್ ಇಲ್ಲಾಂದ್ರೆ ಮಾಗಡಿ ರೋಡ್ ಸರೌಂಡಿಂಗ್ ನೋಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಗಾಗ್ಲಿ ಇಲ್ಲಾಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದಲ್ವಾ? ಹೌದು ಮೇಡಮ್, ಒಳ್ಳೆ ಪ್ಲೇಸ್ ಮೇಡಮ್. ಆಲ್ರೆಡಿ ನಮ್ಮ ಹತ್ರ ಪ್ರೀವಿಯಸ್ ಪ್ರಾಪರ್ಟಿ ಮೇಡಮ್ ಬಿಗ್ ಬೆನ್ ಎಂಟ್ರಿ ಅಂತ ಮಾಡಿದ್ವಿ. ಆಲ್ರೆಡಿ ಸೈಟ್ಸ್ ಕಸ್ಟಮರ್ ಸೈಟ್ಸ್ ತಗೊಂಡಿದ್ದಾರೆ, ಮನೇನು ಕಟ್ತಿದ್ದಾರೆ ಮೇಡಮ್. ಮನೇನು ಕಟ್ತಾ ಇದ್ದಾರೆ ಅವಾಗ್ಲೇನೆ. ಹೌದು ಮೇಡಮ್. ಸರ್ ಇವಾಗ ಯಾರಾದ್ರೂ ಬಂದು ಲೇಔಟ್ ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರೂ ಇಷ್ಟ ಆಯ್ತು, ಆಯ್ತಪ್ಪ ನಾವು ಫ್ಯೂಚರ್ ಅಲ್ಲಿ ಮನೆ ಕಟ್ಸ್ಕೊಂಡ್ ಬರೋಣ ಅನ್ಕೊಂಡಿರ್ತಾರೆ 1 or 2 years ಅಲ್ಲಿ. ಸರ್ ಮೇನ್ ನೋಡೋದು ಮಕ್ಕಳಿಗೆ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಸರ್ ಇದೆಲ್ಲ ಹೆಂಗ್ ನಿಯರ್ ಬೈ ಇದೆ ಸರ್ ಈ ಲೇಔಟ್ ಇಂದ?
ಮೇಡಮ್ ನೋಡಿ ನಿಮಗೆ ನಿಯರ್ ಬೈ ಅಂದ್ರೆ ಮೇಡಮ್ 3-4 ಕಿಲೋಮೀಟರ್ ರೇಡಿಯಸ್ ಹೇಳ್ತೀನಿ ಮೇಡಮ್. ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹಾ. ಕೋಡಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹ್ಮ್. ಮ್ಯಾರಿ ಗೋಲ್ಡ್ ಇದೆ, ಹ್ಮ್. BGS ಇದೆ ಮೇಡಮ್. ಈ 4 ಸ್ಕೂಲ್ ಸುತ್ತಲೂ ಇದೆ ಮೇಡಮ್. ಸುತ್ತಲೂ ಇದೆ. ಸುತ್ತಲೂ ಇದೆ. ಓಕೆ ಸರ್, ಹಂಗೆ ನಿಯರ್ ಬೈ ಅಂತ ಹೇಳಿದ್ರೆ ನಮ್ಮ ಮೈಸೂರು ರೋಡ್ ಅಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಡೆಂಟಲ್ ಇದೆ, ಕಾಲೇಜ್ ಇದೆ, ಇಂಜಿನಿಯರಿಂಗ್ Hospital ಕಾಲೇಜ್ ಇದೆ, ಇದೆ. ಎಲ್ಲ ಪ್ರತಿಯೊಂದು ಇದೆ ಮೇಡಮ್. ಪ್ರತಿಯೊಂದನು. ಹೌದು madam. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾ ಎಲ್ಲ 6-7 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ಓಕೆ, 7 ಕಿಲೋಮೀಟರ್ಸ್ ಪ್ರತಿಯೊಂದನು ಅವೈಲೇಬಲ್, ಎಲ್ಲ ರೀಚಬಲ್ ಇದೆ. ರೀಚಬಲ್ ಇದೆ. ಓಕೆ ಸರ್, ಇವಾಗ ಈ ಲೇಔಟ್ಗೆ ಯಾರಾದ್ರೂ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಡೈರೆಕ್ಟ್ ನಿಮ್ಮ ಲೇಔಟ್ಗೆ ವಿಸಿಟ್ ಮಾಡ್ಬೇಕಾ, ಇನ್ನಂದ್ರೆ ಆಫೀಸ್ ಲೊಕೇಶನ್ ಬರ್ಬೇಕಾ? ನಿಮ್ಗೆ ಲೊಕೇಶನ್ ಕೊಡ್ತೀನಿ ಮೇಡಮ್. ನೀವು sir. ಲೊಕೇಶನ್ ಟ್ಯಾಗ್ ಮಾಡಬಹುದು ನಮ್ಮ ಹಾ, sir. ಪ್ರಾಪರ್ಟಿದು. ಹಾ. ನಮ್ಮ ಪ್ರಾಪರ್ಟಿ ಲೊಕೇಶನ್ ಟ್ಯಾಗ್ ಆದ್ಮೇಲೆ ಈಗ ಇನ್ ಕೇಸ್ ಯಾರ ಕಸ್ಟಮರ್ ಬಂದು ಸೈಟ್ ನೋಡ್ಬೇಕಂದ್ರೆ ನಮ್ಮ ಕಂಪನಿ ಕಡೆಯಿಂದ ಕ್ಯಾಬ್ ವಿಸಿಟ್ಸ್ ಕೊಡ್ತೀವಿ ಮೇಡಮ್. ಹಾ ಸರ್, ಬಂದು ವಿಸಿಟ್ ಮಾಡಬಹುದು. ಇಲ್ವಾ ಹ್ಮ್. ಇಂಡಿವಿಜುವಲ್ ಆಗಿ ಬರ್ತೀವಿ ಸರ್ ಅಂದ್ರೆ ಕಸ್ಟಮರ್ ಇಂಡಿವಿಜುವಲ್ ಬಂದು ನೋಡ್ಕೊಂಡು ಹೋಗ್ಬೋದು ಮೇಡಮ್. ನೋಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಹೋಗ್ಬೋದು. ಹೌದು ಓಕೆ ಸರ್, ಇದು ನಿಮ್ದು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಇದು 14th ಪ್ರಾಜೆಕ್ಟ್ ಅಲ್ವಾ ಸರ್? ಹೌದು ಮೇಡಮ್. 14 ಕಂಪ್ಲೀಟ್ ಮಾಡಿದೀವಿ ಮೇಡಮ್. ಇದು ಹಾ. 15ನೇ ಪ್ರಾಜೆಕ್ಟ್. ಇದು 15th ಪ್ರಾಜೆಕ್ಟ್. ಡಾಬಾಸ್ಪೇಟೆಲ್ ನಡೀತಿದೆ, ಓಕೆ. ಅದು 16ನೇ ಪ್ರಾಜೆಕ್ಟ್. ಹ್ಮ್. ನೆಲಮಂಗಲದಲ್ಲಿ 2 ನಡೀತಿದೆ ಮೇಡಮ್. ಹಾ ಸರ್. ಒಂದು MS ಫಾರ್ಚುನಿಟಿ ಅಂತ, ಇನ್ನೊಂದು ಸಪ್ತಗಿರಿ ಎಲಿಗೆನ್ಸ್ ಅಂತ. ನಮ್ಮ Okay. ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇಂದ ಒಟ್ಟು ನಾವು ಒಂದು 900 ಇಂದ 1000 ಸೈಟ್ ರಿಜಿಸ್ಟರ್ ಮಾಡಿದೀವಿ ಮೇಡಮ್. ಓಕೆ, 1000 ಸೈಟ್ಸ್ ವರೆಗೂ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿದೆ ಮೇಡಮ್. BMRD ಅಪ್ರೂವ್ಡ್ ಏಕಾತ. ಹ್ಮ್. ನಿಮ್ಗೆ ಫೋಟೋಸ್ ಶೇರ್ ಮಾಡ್ತೀನಿ, ತೋರಿಸ್ಕೊಬಹುದು. ಓಕೆ, ಐ ಮೀನ್ ಸುಮಾರು ಜನ ಹ್ಯಾಪಿ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಮೇಡಮ್. ನಾನು ನಿಮಗೆ ಫೋಟೋಸ್ ಇದು ಮಾಡ್ತೀನಿ, ಲಿಂಕ್ ಕೊಡಬಹುದು ಮೇಡಮ್. ಓಕೆ. ಅಷ್ಟು 900 ಸೈಟ್ ಸೇಲ್ ಮಾಡಿದೀವಿ ಮೇಡಮ್. ಆಸ್ ಪರ್ ಲೀಗಲ್ ನೋಡಿದಾಗ ಇದು BMRD ಅಪ್ರೂವ್ಡ್ ನಾರ್ಮ್ಸ್ ಎಲ್ಲ ಆಗಿದೆ. ಹ್ಮ್. ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿದೀವಿ ಮೇಡಮ್. ಹಾ ಸರ್. ಕಸ್ಟಮರ್ ಈಸಿಯಾಗಿ ತಗೊಬಹುದು. ಬಂದು ನೀವು ಬೇಕಾದ್ರೆ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಲೊಕೇಶನ್ sir? ಎಲ್ಲಿದೆ ಅಂತ. ಹೌದು ಲೊಕೇಶನ್ ಬಂದ್ರೆ ಒಂದು ಐಡಿಯಾ ಗೊತ್ತಾಗುತ್ತೆ. ಬರುತ್ತಲ್ವಾ ಹೌದು ಸರ್? madam. ಹೌದು. ಸರ್, ಇವಾಗ ಯಾರಾದ್ರೂ ಬಂದು ವಿಸಿಟ್ ಮಾಡಿದ್ರೆ ನಿಮ್ಮ ಸ್ಟಾಫ್ ಯಾರಾದ್ರೂ ಇರ್ತಾರಲ್ವಾ ಸರ್? ಇಲ್ಲಿ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಬಂದು ಮ್ಯಾನೇಜರ್ ಇರ್ತಾರೆ ಮೇಡಮ್. ಹಾ, ಅವ್ರ sir. ಕಸ್ಟಮರ್ ಬಂದು ಅವ್ರ ಹತ್ರ ಮಾತಾಡ್ಕೊಂಡು ಹ್ಮ್. ಇಲ್ಲೇ ಬುಕಿಂಗ್ ಫಾರ್ಮ್ ಇಲ್ಲೇ ಇರುತ್ತೆ, ಇಲ್ಲೇ ಬುಕ್ ಫಾರ್ಮ್ ಮಾಡ್ಕೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೋದು ಮೇಡಮ್. ತಗೊಂಡೋಗ್ಬೋದು. ಹೌದು. ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೌದು. ಕೊಡ್ರಿ ಸರ್. ಸರ್, ಎಲ್ಲ ವೀಕ್ಷಕರು ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್. ಸರ್, ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಮೇಡಮ್ ಆಕ್ಚುಲಿ ಪ್ರೈಸ್ ಕೋಟಿಂಗ್ ಬಂದು ನಾವು ಮೇಡಮ್ 4000 ರೂಪೀಸ್ ನಾವು ಹೇಳ್ತಿದೀವಿ. ಹಾ ಸರ್. ನೆಗೋಷಿಯೇಟ್ ಮಾಡಿ ಫೈನಲ್ ಆಗಿ ನಾವು 3800 ರೂಪೀಸ್ ಕೊಡ್ತೀವಿ ಮೇಡಮ್. 3800 ರೂಪೀಸ್ ಕೊಡ್ತೀವಿ ಮೇಡಮ್. ಸರ್, ನಮ್ಮ ಚಾನಲ್ ಅವ್ರಿಗೆ ಸರ್ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದು ಇನ್ನೇನಾದ್ರೂ ನೆಗೋಷಿಯಬಲ್ ಆಗುತ್ತೆ? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ ಮೇಡಮ್. ನಿಮ್ಮ ಬಗ್ಗೆ ಹೇಳಿ, ನಮ್ಮ ಮಾರ್ಕೆಟಿಂಗ್ ಪರ್ಸನ್ಸ್ ಇರ್ತಾರೆ, ಅವ್ರ ಹತ್ರ ಹಾ, sir. ಮಾತಾಡ್ಕೊಂಡು ಪ್ರೈಸ್ ಏನೇ ಇದ್ರೂ ಡಿಸ್ಕಷನ್ ಮಾಡ್ಕೊಂಡು ಹೋಗೋದು. ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಖಂಡಿತ ಹಾಕೊಡ್ತೀರಲ್ವಾ ಮಾಡ್ಕೊಡ್ತೀವಿ ಸರ್? ಮೇಡಮ್. ಹೌದು. ಓಕೆ ಸರ್, ಇವಾಗ ಪ್ರೈಸ್ ಏನೋ ಹೇಳಿದ್ರೆ ಸರ್, ಯಾರು ಬಂದು ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಬುಕಿಂಗ್ ಮಾಡ್ಕೋಬೇಕಂತ ಇರ್ತಾರೆ ಸರ್. ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಈಗ ಸೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬುಕಿಂಗ್ ಫಾರ್ಮ್ ಕೊಡ್ತೀವಿ ಮೇಡಮ್. ವಿತ್ ಸೈಟ್ ನಂಬರ್ ಹಾಕೊಂಡು ಅವ್ರೊಂದು ಟೋಕನ್ ಅಡ್ವಾನ್ಸ್ ಆಸ್ ಪರ್ ಡಾಕ್ಯುಮೆಂಟ್ಸ್ ತಗೊಂಡೋಗುತ್ತೆ ಮೇಡಮ್. ನಾಮ್ಸ್ ಇರುತ್ತೆ. 10,000 25,000 ಪೇ ಮಾಡ್ಬಿಟ್ಟು ತಗೊಂಡೋಗ್ಬೋದು. ಸರ್, ಎಷ್ಟು ದಿನ ವೆರಿಫೈ ಮಾಡೋಕೆ ಟೈಮ್ ಕೊಡ್ತಾ ಇದೀರಾ ಸರ್? 7 ವರ್ಕಿಂಗ್ ಡೇಸ್ ಕೊಡ್ತೀವಿ ಮೇಡಮ್. 7 ವರ್ಕಿಂಗ್ ಡೇಸ್. ಓಕೆ ಸರ್, ಎಷ್ಟೋ ಜನಕ್ಕೆ ಒಂದೇ ಸಲ ಅಷ್ಟೊಂದು ಅಮೌಂಟ್ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತವ್ರು ನಾವು ಏನಾದ್ರು ಲೋನ್ ಅವೈಲೇಬಲ್ ಸಿಗುತ್ತಾ? ಎಷ್ಟು ಪರ್ಸೆಂಟ್ ಖಂಡಿತ ನೋಡಿ ಮೇಡಮ್. ಈಗ ಈ ಪ್ರಾಪರ್ಟಿಗೆ ಮೇಡಮ್ ಎಕ್ಸಾಕ್ಟ್ಲಿ ಒಂದು 5 to 10 lakhs ಅವ್ರ ಕೈಯಲ್ಲಿ ಇತ್ತು ಅಂದ್ರೆ ಮೇಡಮ್, ಇದೆಲ್ಲ ನಾವು ಲೋನ್ ನಾನು ಮಾಡಿಸ್ಕೊಡ್ತೀನಿ ಮೇಡಮ್. ಓಕೆ, ನಿಮ್ ಕಡೆ ಅವ್ರು ಐಟಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸ್ಯಾಲರಿ ಅಷ್ಟು ಬರ್ತಿತ್ತು ಅಂದ್ರೆ ನಾನು ಒಳ್ಳೆ ಬ್ಯಾಂಕಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ. ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 7.5 7.75 7.25 ಮಾಡ್ಕೊಡ್ತೀನಿ ನಾನು. ಓಕೆ, ಹಂಗಾರೆ ಲೋನ್ ಕೂಡ ನಿಮ್ ಕಡೆಯಿಂದಾನೇ ಆಗುತ್ತೆ? ಕಂಪನಿ ಕಡೆಯಿಂದ ನಾನು ಲೋನ್ ನಾವೇ ಮಾಡಿಸ್ತೀವಿ ಮೇಡಮ್. ಕಸ್ಟಮರ್ ಇಂಡಿವಿಜುವಲ್ ಎಲ್ಲೋ ಹೋಗ್ಬೇಕು ಅಂತ ಏನಿಲ್ಲ ಮೇಡಮ್. ನಮ್ಮ ಕಡೆ ಕಂಪನಿ ಕಡೆ ನಾವೇ ಮಾಡಿಸ್ಕೊಡ್ತೀವಿ ಲೋನ್. ಸರ್, ಇವಾಗ ಕೋಟಿಂಗ್ ಪ್ರೈಸ್ ಏನೋ ಹೇಳ್ತಾ ಇದೀರಾ ಸರ್? ಸರ್, ದೊಡ್ಡ ಆಲದ ಮರ ಸರೌಂಡಿಂಗ್ ನೋಡಿದ್ರೆ ಈ ಪ್ರೈಸ್ ಕರೆಕ್ಟ್ ಆಗಿದೆಯಾ ಸರ್? ಮೇಡಮ್, ದೊಡ್ಡ ಆಲದ ಮರ ಸರೌಂಡಿಂಗ್ ಅಲ್ಲೇ ಇವತ್ತು ಬಂದು ನೀವು ವಿಚಾರಿಸಿ ಮೇಡಮ್. ನಾನು ದೊಡ್ಡ ಆಲದ ಮರದಿಂದ ನಮ್ಮ ಸೈಟ್ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಆಗುತ್ತೆ ಮೇಡಮ್. ಬೇರೆಯವ್ರ ತರ 3 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಒಳಗಡೆ ಹೇಳ್ತಿಲ್ಲ ನಾನು. ಎಕ್ಸಾಕ್ಟ್ 1 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ನಮ್ ಕೋಟಿಂಗ್ ಪ್ರೈಸ್ ಬಂದು ಅಷ್ಟಿದೆ ಮೇಡಮ್. ಮತ್ತೆ ಏನ್ ಮಾಡ್ಬೇಕು ಮತ್ತೆ ಡೆವಲಪ್ಮೆಂಟ್ ವರ್ಕ್ ನೋಡಿ ಮೇಡಮ್. ಸುತ್ತಲೂ ಕಾಂಪೌಂಡ್ ವಾಲ್ ಬರುತ್ತೆ ನಿಮ್ಗೆ. CC ರೋಡ್ ಮಾಡಿದೀವಿ, ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದೀವಿ, ವಾಟರ್ ಟ್ಯಾಂಕ್ ಮಾಡಿದೀವಿ, ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಕೊಟ್ಟಿದ್ದೀವಿ, ಎಂಟ್ರೆನ್ಸ್ ಆರ್ಚ್ ಮಾಡಿದ್ದೀವಿ. ಆಮೇಲೆ 1 year ನಮ್ ಕಂಪ್ಲೀಟ್ ಮೇಂಟೆನೆನ್ಸ್ ನಮ್ದೇ ಇರುತ್ತೆ ಮೇಡಮ್. ಓಕೆ, 1 year ಮೇಂಟೆನೆನ್ಸ್ ನಿಮ್ ಕಡೆಯಿಂದ ಮೇಂಟೆನೆನ್ಸ್ ಇರುತ್ತೆ ಮೇಡಮ್. ಮೀನ್ಸ್ 1 year ವರೆಗೂ ಕಸ್ಟಮರ್ ಏನು ಪೇ ಮಾಡಂಗಿಲ್ಲ ಮೇಡಮ್. ಆಕ್ಚುಲಿ ಮನೆ ಕಟ್ಟಬೇಕಂದ್ರೂ ನಾವು ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀವಿ ಮೇಡಮ್. ಇಂಡಿವಿಜುವಲ್ ಬೇಕು ಅಂದ್ರೆ ಮನೆನೋ ಬೇಕು ಅಂದ್ರೆ ನಾವೇ ಕಟ್ಸ್ಕೊಡ್ತೀವಿ. ಓಕೆ, ನಿಮ್ ಕಡೆಯಿಂದ ಸೈಟ್ ಪರ್ಚೇಸ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಕೂಡ ನಾವೇ ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಅದು ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಆಗುತ್ತಲ್ವಾ ಸರ್? ಅದು 1800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಕೊಡ್ತೀವಿ. 1800 ಸ್ಕ್ವೇರ್ ಫೀಟ್. ಆಗ ಎಷ್ಟಾಯ್ತು ನಿಮ್ಗೆ? ಗ್ರೌಂಡ್ ಫ್ಲೋರ್ 18 ಲಕ್ಷ, ಫಸ್ಟ್ ಫ್ಲೋರ್ 18 ಲಕ್ಷ, 36 ಲಕ್ಷ ಆಯ್ತು ಮೇಡಮ್. 30-40 ಲಕ್ಷ ರೂಪಾಯಿಗೆ ನಾನು ಮನೆ ಕೂಡ ಕಟ್ಕೊಡ್ತಿದ್ದು ಸರ್. ಒಳ್ಳೆ ಆಫರ್ಸ್ ಕೊಡ್ತಾ ಇದೀರಲ್ವಾ ಸರ್? ಸರ್, ಅದು ನೋಡಿದ್ರೆ ದೊಡ್ಡ ಆಲಂಬರದಿಂದ 1 ಕಿಲೋಮೀಟರ್ ಸರ್. ಇವಾಗ ಮುಂಚೆ ಅಂದ್ರೆ ದೊಡ್ಡ ಆಲಂಬರ ಅಂದ್ರೆ ಅಪ್ಪ ಎಲ್ಲೋ ಎಷ್ಟೋ ದೂರ ಅಂತ ಹೇಳಿದವರು ಸರ್. ಇವಾಗ ಅಂತ ನೋಡಿದ್ರೆ ದೊಡ್ಡ ಆಲಂಬರ ತುಂಬಾ ನಿಯರ್ ಬೈ ಆಗೋದು ಮೇಡಮ್. ನಿಯರ್ ಬೈ ಯಾಕಾಯ್ತು ಅಂದ್ರೆ ಕೆಂಪೇಗೌಡ ಲೇಔಟ್ ಅಟ್ಯಾಚ್ ಬಂತು ಮೇಡಮ್. ರಾಮವಳ್ಳಿ ಡೆವಲಪ್ಮೆಂಟ್ ಆಯ್ತು. ದೊಡ್ಡ ಆಲದ ಮರ ಅದು ಕೂಡ ಡೆವಲಪ್ಮೆಂಟ್ ಆಯ್ತು ಮೇಡಮ್. ಮತ್ತೆ ದೊಡ್ಡ ಆಲದ ಮರದಿಂದ ತೋರ್ಸ್ ತಾವರೆಕೆರೆ ಹೋಗ್ತೀರಾ, ಮಾಗಡಿ ರೋಡ್ ಮೇಡಮ್. ಇದು ಕನೆಕ್ಟಿವಿಟಿ ಈಸಿ ಇದೆ. ಬೇರೆಯವ್ರ ತರ ಚಂದಾಪುರ ಚಂದ್ರಣ್ಣ ಸರ್ಕಲ್ ಹೊರಡೋಗಿ ನಾವೇನ್ ಸೈಟ್ ಮಾಡ್ತಿಲ್ಲ ಮೇಡಮ್. ಪ್ರಾಪರ್ ನಾವು ಮೇನ್ ಲೊಕೇಶನ್ ಅಲ್ಲಿ ನಾವು ಪ್ರಾಪರ್ಟಿ ನಾವು ಮಾಡ್ತಿರೋದು. ಅದಕ್ಕೆ ಈ ಪ್ರೈಸ್ ಅಷ್ಟಿದೆ ಮೇಡಮ್. ಈ ಪ್ರೈಸ್ ಅದಕ್ಕೆ ಇಷ್ಟು ಕೊಟ್ಟು ಮಾಡ್ತಾ ಇದೀರಾ ಸರ್. ನಾನು ನೋಡಿದೆ ಇವಾಗ ಬೆಸ್ಟ್ ಫೆಸಿಲಿಟೀಸ್ ತುಂಬಾ ಇದೆ ಸರ್. ಹೌದು ಮೇಡಮ್. ನಾನು ನೋಡಿದೆ ದೊಡ್ಡ ಆಲಮರದ ಹತ್ರ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಸುಮಾರು BMTC ಬಸ್ಸಸ್ ಕೂಡ ಸುಮಾರು ಅವೈಲೇಬಲ್ ಇದೆ. ಹಾಗೆ ತಾವರೆಕೆರೆ, ನೆಲಮಂಗಲ ಸುಮಾರು ಬಸ್ಸಸ್ ಓಡಾಡ್ತಾ ಇದ್ದಾರೆ.
ಹಂಗಾರೆ ಯಾರ ಬಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒಂದು ಪೀಸ್ಫುಲ್ ಲೈಫ್ ಖಂಡಿತ ಮೇಡಮ್. ಅಲ್ವಾ ಸರ್? ಹೌದು ಮೇಡಮ್. ಇನ್ನೊಂದೆಲ್ಲೋ ಇಂಟೀರಿಯರ್ ಅಂತ ಇಲ್ಲ, ಯಾಕಂದ್ರೆ ಸ್ವಲ್ಪ ಮೇನ್ ರೋಡ್ ತುಂಬಾ ನಿಯರ್ ಬೈ ಅಂತಾನೆ ಹೇಳ್ಬೋದು. ಮೇಡಮ್ ಕಸ್ಟಮರ್ಸ್ ಬಂದು ಸೈಟ್ ಹತ್ರ ಬಂದು ನಿಂತ್ಕೊಂಡು ಇವತ್ತೆಲ್ಲ AI ಮೇಡಮ್ ಹೌದು ಸರ್, ಬಂದ್ಬಿಟ್ಟಿದೆ, ಹೌದು ಸರ್, ಗೂಗಲ್ ಇದೆ, AI ಬಂದಿದೆ, ಗೂಗಲ್ ಬಂದಿದೆ. ಕುತ್ಕೊಂಡು ಲೊಕೇಶನ್ ಹೊಡೆದ್ರೆ ಹೌ ಫಾರ್ ಫ್ರಮ್ ಮೆಟ್ರೋ ಸ್ಟೇಷನ್ ಡಿಸ್ಟೆನ್ಸ್ ಕಂಪ್ಲೀಟ್ ತೋರಿಸುತ್ತೆ. ನಿಮಗೆ ತಾವರೆಕೆರೆ ಸರ್ಕಲ್ ಗೆ ನಮ್ಮ ಪ್ರಾಪರ್ಟಿ ಮಾಗಡಿ ರೋಡ್ ಗೆ ಮೇಡಮ್ 4.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹೌದು. ಅಂದ್ರೆ ಮೈಸೂರು ರೋಡ್ ಸರೌಂಡಿಂಗ್ ಹಾಗೆ ಮಾಗಡಿ ರೋಡ್ ಸರೌಂಡಿಂಗ್ ಎರಡು ಕಡೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಯಾರು ಈ ಸೈಡ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಮೈಸೂರು ರೋಡ್ ನೋಡ್ತಾ ಇದ್ರು ಇಲ್ಲಿ ಖಂಡಿತ ಮೇಡಮ್. ಈಗ ಮಾಗಡಿ ರೋಡ್ ತಗೊಳ್ಳೋರು ಬಂದು ನೋಡ್ಬೋದು ಮೇಡಮ್, ಮೈಸೂರು ರೋಡ್ ಬೇಕಂದ್ರೆ ಬಂದು ತಗೊಂಬೋದು ಮೇಡಮ್. ಆಮೇಲೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಇದೆ ಮೇಡಮ್ ಮಾರ್ಕೆಟ್ ಅಲ್ಲಿ. ಹೌದು, ನಂಬರ್ ಆಫ್ ಬಿಲ್ಡರ್ಸ್ ಇದಾರೆ. ಸಮ್ ಇನ್ನೊಬ್ರು ಕೋಟ್ ಮಾಡ್ತಿದ್ದಾರೆ ಮೇಡಮ್ 5,500 ಕೋಟ್ ಮಾಡ್ತಾರೆ, ಕೆಲವರು 6,000 ಕೋಟ್ ಮಾಡ್ತಾರೆ, ಇನ್ ಕೆಲವರು ವಾಡೆ ಹೋಗಿ ಮಾರ್ತಾ ಇದಾರೆ. ಪ್ರಾಪರ್ ಲೊಕೇಶನ್ ಅಲ್ಲಿ ಇದೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ಕೊಡ್ತಾ ಇದೀವಿ ನಾವು. ಆಮೇಲೆ ನಾವು ಹೊಸ ಕಂಪನಿ ಅಲ್ಲ ಮೇಡಮ್, ನಾವು 2017-18 ಲಾಂಚ್ ಆಗಿದ್ದು ನಮ್ಮ ಪ್ರಾಜೆಕ್ಟ್. ಟೋಟಲ್ 14 ಪ್ರಾಜೆಕ್ಟ್ಸ್ ನ 800 ಇಂದ 900 ಸೈಟ್ಸ್ ನಾವು ಕಸ್ಟಮರ್ ಸೇಲ್ ಮಾಡಿದ್ದೀವಿ. ಆ ಕೆಪಾಸಿಟಿ ನಮಗಿದೆ, ಆ ಕೆಪಾಸಿಟಿಯಿಂದ ನಾವು ಈ ಮಾತು ಹೇಳ್ತೀವಿ ಮೇಡಮ್. ಹಂಗಂದ್ರೆ ನಾನು ಕೂಡ ನಿಮ್ಮ ಕಂಪನಿದ ಅವಾಗಲೇ ಸಾಕಷ್ಟು ವಿಡಿಯೋಗಳನ್ನ ಸುಮಾರು ಪ್ರಾಜೆಕ್ಟ್ಸ್ ನಾನು ಕೂಡ ನೋಡಿದ್ದೀನಿ. ಆದ್ರೆ ಎಲ್ಲ ಲೇಔಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಲೇಔಟ್ ಕಂಪ್ಲೀಟ್ ಮಾಡಿದ್ದೀನಿ. ಆ ಪ್ರಕಾರ ಅದು ಉಳಿಸ್ಕೊಂಡ್ರಲ್ಲ ಮೇಡಮ್ ಮಾರ್ಕೆಟ್ ಅಲ್ಲಿ. ಹೌದು ಸರ್. ಓಕೆ, ನೋಡೋರಿಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಯಾರೆಲ್ಲ BMRD ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಏಕಾತ ಸೈಟ್ಸ್ ಏನಾದ್ರು ನೋಡ್ತಾ ಇದ್ರೆ, ಯಾರಾದ್ರೂ ಮೈಸೂರು ರೋಡ್ ಸರೌಂಡಿಂಗ್ ಇಲ್ಲಾಂದ್ರೆ ಮಾಗಡಿ ಮೇನ್ ರೋಡ್ ಸರೌಂಡಿಂಗ್ ಏನಾದ್ರು ನೋಡ್ತಾ ಇದ್ರೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೊಡ್ಡ ಕೇವಲ 1 ಕಿಲೋಮೀಟರ್, ಹಾಗೆ ಪ್ರೈಸ್ ಕಂಪೇರ್ ಟು ಅದರ್ ಲೇಔಟ್ಸ್ ಅಂತಾನೆ ಹೇಳ್ಬೋದು. ಇದು ಮಾತ್ರ ಪ್ರೈಸ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳ್ದಂಗೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಗಳನ್ನು ಅವೈಲೇಬಲ್ ಸಿಗುತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್. ಸರ್ ಕೊನೆದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಮೇಡಮ್ ವೀಕ್ಷಕರು ಕಸ್ಟಮರ್ಸ್ ಯಾರಾದ್ರೂ ಸೈಟ್ಸ್ ಸರೌಂಡಿಂಗ್ ಮೈಸೂರು ರೋಡ್, ದೊಡ್ಡಮರದ ಹತ್ರ, ಇಲ್ಲಾಂದ್ರೆ ತಾವರೆಕೆರೆ ಯಾರಾದ್ರೂ ಸೈಟ್ ನೋಡ್ತಿದ್ರೆ BMRD ಅಪ್ರೂವ್ಡ್ ಏಕಾತ ಸೈಟ್ಸ್ ಬೇಕು ಅನ್ನೋರು ಬಂದ್ ನಮ್ಮಲ್ಲಿ ತಗೊಂಬೋದು ಮೇಡಮ್. ಯಾಕಂದ್ರೆ ಪ್ರೈಸ್ ವೇರಿಯೇಷನ್ ನಿಮ್ಗಿದೆ, ಆಮೇಲೆ ಲೀಗಲ್ ನಾವು ಕ್ಲಿಯರ್ ಮಾಡಿದೀವಿ, ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಮೇಡಮ್, ಆಮೇಲೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು ಮೇಡಮ್. ಹೌದು ಸರ್, ನಾನು ನೋಡಿದಂಗೆ ಸಾಕಷ್ಟು ಜನದ ಫೋಟೋಸ್ ಹಾಕಿದೀರಾ. ಏನ್ ಸರ್ ಇದು ಫೋಟೋ? ಇವರೆಲ್ಲ ಪ್ರೀವಿಯಸ್ ಹಳೆ ಕಸ್ಟಮರ್ಸ್. ಓಕೆ, ನಿಮ್ಮ ಪ್ರೀವಿಯಸ್ ಲೇಔಟ್ ಇಂದು ಬಿಗ್ ಬೆನ್ ಎಂಟ್ರಿ ಮಾಡಿದ್ವಿ ಗೊತ್ತಾ? ಹೌದು ಸರ್, ಒಂದು 6-7 ಮಂತ್ಸ್ ಬ್ಯಾಕ್. ಆ ಕಸ್ಟಮರ್ ಇವ್ರದೆಲ್ಲ ರಿಜಿಸ್ಟರ್ ಆಗಿರೋ ಪ್ರಾಪರ್ಟೀಸ್. ಓಕೆ, ಇವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋ ಎಲ್ಲ ಸೀಲ್ ಮಾಡ್ಕೊಟ್ಟಿದ್ವಿ ಮೇಡಮ್. ನೋಡೋರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ BMRD ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಏಕಾತ ಏನಾದ್ರು ಸೈಟ್ಸ್ ಏನಾದ್ರು ಮೈಸೂರು ರೋಡ್ ಸರೌಂಡಿಂಗ್, ಇಲ್ಲ ಅಂತ ಹೇಳಿದ್ರೆ ಮಾಗಡಿ ರೋಡ್, ತಾವರೆಕೆರೆ ಸರೌಂಡಿಂಗ್ ಏನಾದ್ರು ನೋಡ್ತಾ ಇದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹಾಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರೋ ಅಂತ ಲೇಔಟ್ ಅಂತಾನೆ ಹೇಳ್ಬೋದು. ಹಾಗೆ ದೊಡ್ಡಮರದಿಂದ ಕೇವಲ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ಇನ್ನೇನು ಯೋಚನೆ ಮಾಡ್ತೀರಾ, ಬೇಗನೆ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಯಾರಾದ್ರೂ ನಮ್ಮ ಚಾನಲ್ ಇಂದ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಖಂಡಿತ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.